ಲವ್ ಜಿಹಾದ್ ಹೆಸರಿನಲ್ಲಿ ಒಂದೇ ಗುಂಪಿಗೆ ತರಬೇತಿ ಕೊಟ್ಟಿದ್ದಾರೆ. ಇದು NIA ತನಿಖೆ ಆಗುವ ಮೂಲಕ ಮತಾಂತರ ಗುಂಪನ್ನು ಹೊರಹಾಕುವ ಕೆಲಸ ಮಾಡಬೇಕು. NIA ಕೂಡ ಪ್ರಕರಣದ ಬಗ್ಗೆ ಮಾಹಿತಿ ಪಡೆಯುತ್ತಿದ್ದಾರೆ. ಇದರಲ್ಲಿ ಒಬ್ಬ ವ್ಯಕ್ತಿ ಇಲ್ಲ, ಇನ್ನೂ 5 ಜನ ಆರೋಪಿ ಇದ್ದಾರೆ. ಆ 5 ಜನ ಆರೋಪಿಯನ್ನು ಕಾಂಗ್ರೆಸ್ ಸರ್ಕಾರ ಯಾವಾಗ ಅರೆಸ್ಟ್ ಮಾಡುತ್ತೀರಿ ಎಂದು ಬೆಳಗಾವಿ ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಜಗದೀಶ್ ಶೆಟ್ಟರ್ ಕಾಂಗ್ರೆಸ್ ಸರ್ಕಾರಕ್ಕೆ ವಾಗ್ದಾಳಿ ನಡೆಸುವ ಮೂಲಕ ಚಾಲೆಂಜ್ ಅನ್ನು ಎಸೆದಿದ್ದಾರೆ. ಇದು ಅರ್ಥ ಮಾಡ್ಕೋಬೇಕು. ಇವತ್ತು ಸಿದ್ದರಾಮಯ್ಯ DCM DK ಶಿವಕುಮಾರ್ ಏನಿದಾರಲ್ಲ, ನಾವೊಂದು ಕೇಳ್ತೀನಿ. ನಾನು ಇವತ್ತು ಇಲ್ಲಿಂದ ಮುಗಿಸ್ಕೊಂಡು ಅಲ್ಲಿ ಹೋಗ್ತಾ ಇದ್ದೀನಿ, ಹುಬ್ಳಿಗೆ ಹೋಗ್ತಾ ಇದ್ದೀನಿ, ಅವ್ರ ಮನೆಗೆ ಹೋಗ್ತಾ ಇದ್ದೀನಿ. ನಾ ಕೇಳ್ತೀನಿ, CM DCM ನೀವೇನು ಪೂರ್ತಿ ಇಲೆಕ್ಷನ್ ದಲ್ಲಿ ಬಿಜಿ ಇರಲ್ಲ, ಒಂದು 5 ನಿಮಿಷ ನೀವು ಸಾಯಂದಿರಲ್ಲ, ಒಂದು ಹೆಲಿಕಾಪ್ಟರ್ ತಗೊಂಡು ವಿಮಾನ ತಗೊಂಡು ಹುಬ್ಳಿಗೆ ಬಂದು ಅವ್ರ ಮನೆಗೆ ಯಾಕೆ ಭೇಟಿ ಆಗ್ತಾ ಇಲ್ಲ ಇಲ್ಲಿವರೆಗೆ? ಯಾಕಿಲ್ಲ ಅಲ್ಲಿ ಹಿಂದೂಗಳ ಬಗ್ಗೆ ನಿಮ್ಗೆ ನಿರಾಸೆ. ಅದೇ ಒಬ್ಬ ಮುಸ್ಲಿಂ ಏನಾರು ಆಗಿದ್ರೆ ಇಮಿಡಿಯೇಟ್ಲಿ ಸ್ಪೆಷಲ್ ಫ್ಲೈಟ್ ಮಾಡ್ಕೊಂಡು ಅವ್ರ ಮನೆಗೆ ಹೋಗ್ತೀವಿ. CM DCM ಬರ್ತಾ ಇಲ್ಲ. ಯಾಕೆ ಬರ್ತಾ ಇಲ್ಲ? ಅಲ್ಲೇ ಬೆಂಗಳೂರಲ್ಲಿ ಯಾರೋ ಊರಲ್ಲಿ ಕೂತು ಹೋಮ್ ಮಿನಿಸ್ಟರ್ ಎಲ್ಲಿದ್ದಾರೆ? G. ಪರಮೇಶ್ವರ್ ಎಲ್ಲಿದ್ದಾರೆ? ಅವರು ಸುಮ್ಮನೆ ವೈಯಕ್ತಿಕ ಅಂತ ಹೇಳಿ ಈ ತಿಪ್ಪೆ ಸಾರಿಸುವಂತ ಕೆಲಸ ಮಾಡಕ್ ಹೋಗ್ಬೇಡ್ರಿ. ಹಿಂದೂಗಳ ಒಂದೇ, ಮುಸ್ಲಿಂ ಒಂದೇ, ಇದನ್ನ ಇವತ್ತು ಹಿಂದೂ ಸಮಾಜ ತಡ್ಕೊಳ್ಳೋದಿಲ್ಲ. ಜಾಗೃತ ಆಗಿದೆ. ಇದ್ರ ಬಗ್ಗೆ ಇವತ್ತು ಮುಳುವಳಿಯಲ್ಲಿ ಈ ಒಂದು ಸಣ್ಣ ಪಟ್ಟಣದಲ್ಲಿ ಇವತ್ತು 3 ದಿವಸಗಳ ಕಾಲ ನಿರಂತರವಾಗಿ ಎಲ್ಲಾ ಅಂಗಡಿ ಮುಕ್ಕಟ್ಟು ಬಂದಿಟ್ಟು ಪ್ರತಿಭಟನೆ ಮಾಡ್ತಂದ್ರೆ ಯಾವ ರೀತಿ ಸಮಾಜ ಎದ್ದು ನಿಂತಿಲ್ಲ ಅಂತ. ಅದಕ್ಕೆ ನಾನು ಹೇಳ್ತೀನಿ, ಇವತ್ತೇನಾದ್ರು ಯೋಗಿ ಆದಿತ್ಯನಾಥ್ ಅಂತವರು ಇಲ್ಲಿ ಮುಖ್ಯಮಂತ್ರಿ ಇದ್ದರೆ ಬಹುಶಃ ಎನ್ಕೌಂಟರ್ ಆಗಿ ಹುಟ್ಟಿತ್ತು. ಎನ್ಕೌಂಟರ್ ಆಗಿತ್ತು. ಆ ಧೈರ್ಯ ಇವತ್ತು ನೀವು ತಗೊಳ್ರಿ. ಅದು ಗರ್ಸ್ ನಮಗೆ CMಗೆ DCMಗೆ ಇಲ್ಲ, ಗರ್ಸ್ ಇಲ್ಲ. ತುಷ್ಟೀಕರಣದ ನೀತಿ ಇವತ್ತು ವಿಧಾನಸಭೆಯಲ್ಲಿ ರಾಜ್ಯದ ಅಧಿಕಾರಿಯಲ್ಲಿದೆ. ಆ ವಿಧಾನಸೌಧದಲ್ಲಿ ರಾಜ್ಯಸಭಾ ಒಬ್ಬ ಮೆಂಬರ್ ಇಲೆಕ್ಟ್ ಆದಾಗ ಕಾಂಗ್ರೆಸ್ ಇಂದ ಅಲ್ಲಿ ಅಕ್ಕಪಕ್ಕದಲ್ಲಿ ಇದ್ದಂತವ್ರು ಅವ್ರ ಹಿಂಬಾಲಕರು ಏನ್ ಘೋಷಣೆ ಮಾಡ್ತಾರೆ? ಪಾಕಿಸ್ತಾನ್ ಜಿಂದಾಬಾದ್. ಅದನ್ನೇನು ಮಾಡ್ತಾರೆ? ಗೃಹ ಮಂತ್ರಿ ಆಗ್ಲಿ, ಮಂತ್ರಿಗಳು, ಮುಖ್ಯಮಂತ್ರಿ ಏನ್ ಹೇಳ್ತಾರೆ? ಆ ರೀತಿ ಹೇಳಿಕೆ ಕೊಟ್ಟಿಲ್ಲ ಅಂತ ಹೇಳಿದ್ರು. ಆಮೇಲೆ ವಿಧಿವಿಧಾನ ಇದರಿಂದ ಪರೀಕ್ಷೆ ಆಗಿ ಬಂದ ಮೇಲೆ ಅವರು ಹೇಳಿಕೆ ಕೊಟ್ಟಿದ್ದಾರೆ. ಈ ಪ್ರತಿಭಟನೆ ನಡೆದ ವೇಳೆಯಲ್ಲಿ ಬಿಜೆಪಿ ಜಿಲ್ಲಾಧ್ಯಕ್ಷ ಸುಭಾಷ್ ಪಾಟೀಲ್, ಮಂಡಲ ಅಧ್ಯಕ್ಷ ಈರಣ್ಣ ಚಂದ್ರಗಿ, ಪ್ರಮುಖರಾದ ಮಲ್ಲಣ್ಣ ಯಾದವಾಡ್ ಸೇರಿದಂತೆ ಅನೇಕ ಜನ ಸಾಥನ್ನು ನೀಡಿದ್ದಾರೆ. ಬ್ಯೂರೋ ರಿಪೋರ್ಟ್ ಪ್ರತೀಕ್ ಚಿಟಗಿ, ಭಾರತ ವೈಭವ ನ್ಯೂಸ್, ಬೆಳಗಾವಿ. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News Channel and BV Fast Web News from all the talukas of Karnataka. If interested, send your resume to 9482633333.